ಪಂಚಮಸಾಲಿ 2A ಮೀಸಲಾತಿಗೆ ಆಗ್ರಹಿಸಿ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ನಡೆದಿವೆ. ಜನಪ್ರತಿನಿಧಿಗಳಿಂದ ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ ಎಂದು ಮನಗಂಡ ಸ್ವಾಮೀಜಿ ಹೊಸ ದಾರಿಯಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ವಕೀಲರ ಮೂಲಕ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಡಿಸೆಂಬರ್ 12ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆ. ಸದ್ಯ ಈ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿರುವ ಜಯಮೃತ್ಯುಂಜಯ ಸ್ವಾಮೀಜಿ, ಸಿಎಂ ಸಿದ್ದರಾಮಯ್ಯ ನಮ್ಮ ಹೋರಾಟಕ್ಕೆ ಮಣಿದು ಬೆಳಗಾವಿಯಲ್ಲಿ ಪಂಚಮಸಾಲಿ ವಕೀಲರ ರಾಜ್ಯ ಮಟ್ಟದ ಸಭೆ ಕರೆದಿದ್ದಾರೆ. ಅಕ್ಟೋಬರ್ 15ರಂದು ಬೆಂಗಳೂರಿನಲ್ಲಿ ಸಿಎಂ ಜೊತೆಗೆ ವಕೀಲರ ಸಭೆ ಇದೆ ಎಂದಿದ್ದಾರೆ. ರಾಜ್ಯ ಮಟ್ಟದ ವಕೀಲರ ಸಭೆಯಲ್ಲಿ 3 ನಿರ್ಣಯಗಳು ಮಂಡನೆಯಾಗಿದೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕು. ಪಂಚಮಸಾಲಿ ಲಿಂಗಾಯತ ಸಮಾಜ OBC ಪಟ್ಟಿಗೆ ಸೇರಬೇಕು. ಡಿಸೆಂಬರ್ 12ರಂದು ಸುವರ್ಣಸೌಧ ಮುತ್ತಿಗೆ ಹಾಕಲು ನಿರ್ಧರಿಸಲಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಬೆಳಗಾವಿಯಲ್ಲಿ ಇಂದು ಪಂಚಮಸಾಲಿ ಸಮುದಾಯದ ವಕೀಲರ ಪ್ರಥಮ ಪರಿಷತ್ ಸಭೆ ನಡೆಯಿತು. ಸಭೆಯಲ್ಲಿ ಪಂಚಮಸಾಲಿ ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಅಂತ ಹೇಳಿದ್ದಾರೆ. ಮತ್ತು ನಾನಂತೂ ಹೋರಾಟ ಅದಕ್ಕೆ ಈ ವೇದಿಕೆಯಲ್ಲಿ ಫಸ್ಟ್ ಟೈಮ್ ಪಂಚಮಸಾಲಿ ಇತಿಹಾಸದಲ್ಲಿ ನಮ್ಮ ಎಲ್ಲ ವೇದಿಕೆಯಲ್ಲಿ ಶಾಸಕನ ಪಕ್ಕ ಕುಣಿಸ್ಕೊಂತಿದ್ದೆ. ಇವತ್ತು ಎಲ್ಲ ಶಾಸಕರು ಕೆಳ ಕೂತ್ಕೊಂಡು ಹೋರಾಟ ಬೆಂಬಲ ಕೊಡ್ತಾರೆ. ನಾವು ಯಾರಿಗೂ ಆಮಂತ್ರಣ ಕೊಟ್ಟಿಲ್ಲ. ಸ್ವಇಚ್ಛೆಯಿಂದನೇ ಅನೇಕ ರಾಜಕಾರಣಿಗಳು ಬರಕತ್ತಾರೆ, ಅಭಿಮಾನದಿಂದ ಬರಕತ್ತಾರೆ. ವಕೀಲರ ಹೋರಾಟಕ್ಕೆ ಮಾಡೋದು ಎಲ್ಲ ರಾಜಕಾರಣಿಗಳು ಬಹುತೇಕ ನಾವು ಯಾರಿಗೂ ಆಮಂತ್ರ ಅಧಿಕೃತ ಕೊಟ್ಟಿಲ್ಲ. ಅವರು ನಮ್ಮ ಗುರುಗಳು, ನಮ್ಮ ಹೋರಾಟ ವಕೀಲರು ಕೋರ್ಟ್ ಬಿಟ್ಟು ನಮ್ಮ ಪರ ಬಂದ್ರೆ ಅಂತ ತಿಳ್ಕೊಂಡು ಅವರವರ ವೈಯಕ್ತಿಕ ಅಭಿಮಾನದಿಂದ ಬರಕತ್ತಾರೆ. ಫಸ್ಟ್ ಟೈಮ್ ಇವತ್ತು ನಮ್ಮ ಜನಾಂಗದ ಹೋರಾಟ ಇತಿಹಾಸದಲ್ಲಿ ಯಾವತ್ತು ನಮ್ಮ ವೇದಿಕೆ ಮೇಲೆ ನಾವು ನಮ್ಮ ಶಾಸಕರು ಇರ್ತಾಯಿದ್ವಿ. ಇವತ್ತು ನಮ್ಮ ಒಬ್ಬರನ್ನೇ ಕುಣಿಸಕತ್ತಾರೆ, ಎಲ್ಲರೂ ಕೆಳಗೆ ಕೂತ್ಕೊಳ್ತಾರೆ. ಜನರಿಗೆ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಮಾಡಕತ್ತೀವಿ. ಆ ಒಂದು ಪ್ರಯತ್ನಕ್ಕೆ ವಕೀಲರು ನಂಬಿದ್ದೀವಿ. ಅವ್ರ ಮೂಲಕ ನ್ಯಾಯ ಸಿಗುತ್ತೆ ಅಂತೇಳಿ 7ನೇ ಹಂತದ ಹೋರಾಟವನ್ನು ಇವತ್ತು ವಕೀಲರ ಮೂಲಕ ಮಾಡಕತ್ತೀವಿ. ಹೌದು, ಏನು ಮಾಡ್ತೀರಿ, ನಮ್ಮ ಜನ ಅವ್ರು ನಂಬಿದ್ರು, ನಾನು ಅವ್ರು ನಂಬಿದ್ದೆ. ಈಗ ಪರಿಸ್ಥಿತಿ ಬೇರೆ ಐತಿ. ಮತ್ತು ಅವ್ರು ಏನಂತಾರೆ, ನಾವು ಹೇಳಕತ್ತ ಸ್ವಾಮೀಜಿ ಅಂತ ಅವ್ರು ಅಂತಾರೆ. ಇನ್ನು ಅವ್ರಿಗೆ ಎಷ್ಟು ಅಂತ ಹೇಳ್ತಾರೆ ವಕೀಲ. ಮತ್ತು ನಾನಂತೂ ಹೋರಾಟವನ್ನು ಯಾವ ಕಾರಣಕ್ಕೂ ಇವರು ಏನೇ ಟೀಕೆ ಟಿಪ್ಪಣಿ ಏನೇ ಮಾಡಲಿ, ನಮ್ಮ ಹೋರಾಟ ಪ್ರಾಮಾಣಿಕ ಹೋರಾಟವನ್ನು ಮುಂದುವರಿಸ್ತೀವಿ. ಇಲ್ಲಿ ಸಮಾವೇಶ ಮುಗಿದ ಕೆಲವು ನಿರ್ಣಯಗಳು ಮಾಡ್ತೀವಿ. ಅಷ್ಟರೊಳಗೆ ಮುಖ್ಯಮಂತ್ರಿಗಳು ದಿನಾಂಕವನ್ನು ಘೋಷಣೆ ಮಾಡದೆ ಹೋದರೆ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ನಾವೊಂದು 30 ನಿಮಿಷ ಧರಣಿ ಮಾಡ್ತೀವಿ. ಈ ಮಾತು ನಾನು ಇಚ್ಛೆ ಪಡ್ತೀನಿ, ಶಾಂತಿ ರೀತಿಯಿಂದ ಮಾಡ್ತೀವಿ. ಹಾಗಾಗಿ ಎಲ್ಲ ಮಾಧ್ಯಮ ಅವರು ಪ್ರಯತ್ನ ಮಾಡಕತ್ತಾರೆ. ನಮ್ದೇನಪ್ಪ ಅಂದರೆ ಯಾವ ಬೆಳಗಾವಿಯಲ್ಲಿ ನೀವು ಮಾತು ಕೊಟ್ಟಿದ್ರಿ, ನೀವು ದಿನಾಂಕ ಘೋಷಣೆ ಮಾಡಿದ್ರೆ ಮುಗಿದು ಗೊತ್ತಿಲ್ಲ. ಘೋಷಣೆ ಮಾಡಿದ್ರೆ ನಾವು ಚೆನ್ನಮ್ಮ ಸರ್ಕಲ್ ಬಂದು ನಮ್ಮ ಆಗ್ರಹ ಮಾಡ್ತೀವಿ. ನಮ್ಮ ಪಾಲಕ ಮಂತ್ರಿ ಆದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ಮಾತಾಡಿ ನಮ್ಮ ವಕೀಲರ ಸಮಾಲೋಚನೆಯನ್ನು 2A ಮೀಸಲಾತಿ ಒಳಗೆ CM ಸಾಹೇಬರು ಒಂದು ಡೇಟನ್ನು ಫಿಕ್ಸ್ ಮಾಡಿ ನಾವು ಮೀಟಿಂಗ್ ಕರೆದ್ರೆ ನಾವು ಇಲ್ಲೇ ಗಾಂಧಿ ಭವನದಲ್ಲಿ ಸಭೆ ಮಾಡಿ ಮುಗಿಸ್ತೇವೆ ಮತ್ತು ಚೆನ್ನಮ್ಮಕ್ಕೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಅಜ್ಜವರ ಆದೇಶದ ಪ್ರಕಾರ ಅವ್ರ ಬಗ್ಗೆ ಮಾತಾಡಿದೆ. ಈಗ ನಿನ್ನೆ ಮಾತಾಡಿದೆ. ಈಗ ಬೆಳಗ್ಗೆ ಈಗ ಒಂದು 15 ನಿಮಿಷದಿಂದ ಪೈಲೇ ಸನ್ಮಾನ್ಯ ಸಚಿವರು ಮಾತಾಡಿದರು. ನಾನು CM ಜೊತೆ ಮಾತಾಡಿಕೊಂಡು ತಮಗೆ ಡೇಟ್ ಕೊಡ್ತೀನಿ, ಮೀಟಿಂಗ್ ಮಾಡುವಂಥ ಒಂದು ಡೇಟನ್ನು ಕೊಡ್ತೀನಿ. ನಮ್ಮ ಕಡೆಯಿಂದ ಏನು ಸರ್ಕಾರದಿಂದ ತಮಗೆಲ್ಲ ಇವತ್ತು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡುವ ಕುರಿತು ಹಕ್ಕೊತ್ತಾಯ ಮಾಡಲು ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈಗಾಗಲೇ ಬೆಳಗಾವಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕ್ಯೂಟ್ಸನ್ ಸರ್ ಹೇಳಿದಂತೆ ಅವರು ಈಗಾಗಲೇ ನಮ್ಮ ಪಾಲಕ ಮಂತ್ರಿಗಳು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮಗೆ ದಿನಾಂಕ ವಕೀಲರ ಸಭೆಗೆ ದಿನಾಂಕ ನಿಗದಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ನಿಗದಿ ಒಂದು ವೇಳೆ ಮಾಡಿದ್ದೆ ಆದರೆ ಅದಕ್ಕೆ ಸ್ವಾಗತ ಮಾಡ್ತೇವೆ. ಒಂದು ವೇಳೆ ಅದಕ್ಕೆ ಮಾತಿಗೆ ಸರ್ಕಾರ ಏನಾದರೂ ತಪ್ಪಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಪಂಚಮಸಾಲಿಗಳಿಗೆ 2A ಮೀಸಲಾತಿ ಕೊಡುವ ಕುರಿತು ಹಕ್ಕೊತ್ತಾಯ ಮಾಡಲು ಇಲ್ಲಿ ನಾವೆಲ್ಲ